ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇರುವುದರಿಂದ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿದ ಸಮಾಜ ಹೋರಾಟಗಾರರು ಆದ ಬಿಎನ್ ರಾಘವೇಂದ್ರ ಅವರಿಂದ ಪ್ರತಿಭಟನೆ. ಅರಸೀಕೆರೆ ನಗರದ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಶಾಲಾ ಮಕ್ಕಳ ಮೇಲೆ ಹಾಗೂ ಹಿರಿಯ ನಾಗರಿಕರ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಹಾಗೂ ಜಾನುವಾರುಗಳ ಮೇಲೆ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸಾವು ನೋವುಗಳು ಕೂಡ ಸಂಭವಿಸುವ ಸ್ಥಿತಿ ಬರುವ ನಿರೀಕ್ಷೆ ಇದ್ದು, ಇವುಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮತ್ತು ನಗರದ ಎಲ್ಲ ನಾಯಿಗಳಿಗೆ ಸಂತಾನಹರಣ ಮಾಡಿಸಬೇಕು. ಹೋರಾಟಗಾರರು ಪಿಪಿ ವೃತ್ತದಿಂದ ತಮಟೆ ಹೊಡೆದುಕೊಂಡು ಪಾದಯಾತ್ರೆ ಮಾಡುವ ಮೂಲಕ ನಗರಸಭೆ ತಲುಪಿ ಪೌರಾಯುಕ್ತರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮನವಿ ಪತ್ರವನ್ನ ಸ್ವೀಕರಿಸಿ ಮಾತನಾಡಿದ ನಗರಸಭೆ ಪೌರಾಯುಕ್ತರು, ಈ ಹಿಂದೆ 1 ತಿಂಗಳು ಮುಂಚೆ ಹಲವಾರು ನಾಯಿಗಳನ್ನ ನಾವು ಸಂತಾನಹರಣ ಮಾಡಿದ್ದೇವೆ. ಇನ್ನೂ ಹಲವಾರು ನಾಯಿಗಳಿದ್ದು ಮುಂದಿನ ದಿನದಲ್ಲಿ ಆ ನಾಯಿಗಳನ್ನು ಕೂಡ ಸಂತಾನಹರಣ ಮಾಡಿ ಸಾರ್ವಜನಿಕರಿಗೆ ಜಾನುವಾರುಗಳಿಗೆ ಯಾವುದೇ ತರಹದ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ಬೀದಿ ನಾಯಿ ಬೈಕಿಗೆ ಅಡ್ಡ ಬಂತು, ಕಡಿದು ಸಂಪೂರ್ಣ ಚಿಕಿತ್ಸೆ ನೀವು ಬರೆಸಬೇಕು. 50,000 ಅವರಿಗೆ ನೀವು ಪರಿಹಾರ ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದೆ. ನಿಮಗೆ ಗೊತ್ತಾ, ಮಶಾಣದ ಹತ್ರ ನೀವು ಪ್ರತಿದಿನ ಹೋದ್ರೆ ನೀವು ಒಬ್ಬರೇ ನಡ್ಕೊಂಡು ಹೋದ್ರೆ ಸಾಕು, ಕಾರಲ್ಲಿ ಹೊಡ್ತೀರ. ಸಾಹೇಬ್ರಿಗೆ ಗಮನಕ್ಕೆ ಬಂದಿಲ್ಲ ಅಂತ ನಾನು ತಿಳ್ಕೊಂತೀನಿ. ನಡ್ಕೊಂಡು ಹೊಡೆದ್ರೆ ತಮಗೆ ಗೊತ್ತಾಗುತ್ತೆ ಕಷ್ಟ ಏನು ಅನ್ಕೊಡ್ತಾ ಇದೆ ಒಂದು. ಆಮೇಲೆ ಇನ್ನೊಂದು ನೀವು ಜನಗಳು ಅರಿವು ಮೂಡಿಸ್ಬೇಕಾಗಿರೋದು ಏನು ಅಂದರೆ, ನಾಯಿ ಕಡಿದ್ರೆ ಅವನಿಗೆ ಪ್ರಥಮ ಚಿಕಿತ್ಸೆ ಏನು ಅಂತ ಕೇಳಿ ಯಾರಿಗೂ ಗೊತ್ತಿಲ್ಲ. ಒಂದು ಸೋಪ್ನ ತಗೊಂಡು ನೆಲ್ಲಿಲ್ಲಿ ನೀರು ಬಿಟ್ಕೊಂಡು ಸುಮ್ಮನೆ ಹಿಂಗೆ ತೊಳೆದ್ರಾಗಲ್ಲ. ಆ ಸೋಪು ಅರ್ಧ ಖಾಲಿ ಆಗೋವರೆಗೂ ತೊಳಿಬೇಕು. ಆ ನಂತರದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು. ಇದ್ರ ಬಗ್ಗೆ ನೀವು ಯಾಕೆ ಅರಿವು ಮೂಡಿಸ್ತಾ ಇಲ್ಲ? ಎರಡನೇದು, ಈಗ ಜಾನುವಾರುಗಳಿಗೆ ನಾಯಿ ಕಡಿದ್ರೆ ರ್ಯಾಬಿಸ್ ಅಟ್ಯಾಕ್ ಆದರೆ ಆ ಹಾಲನ್ನ ನೀವು ಕುಡಿದ್ರು ಬರುತ್ತೆ, ನಾವು ಕುಡಿದ್ರು ಬರುತ್ತೆ. ರ್ಯಾಬಿಸ್ ಬಂದವನು 100ಕ್ಕೆ 200% ಬದುಕೋದೇ ಇಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ವೈದ್ಯರನ್ನ ಕೇಳಿ ತಿಳ್ಕೊಳ್ಳಿ. ಇದ್ರ ಬಗ್ಗೆ ಸಂಬಂಧಪಟ್ಟ ವೈದ್ಯ. ಆಮೇಲೆ ಬೀದಿ ಎಲ್ಲಂದ್ರಲ್ಲಿ ನಾಯಿಗಳಿಗೆ ಆಹಾರ ನೀಡ್ತಿದಾರ, ಅವ್ರ ಮೇಲೆ ಮುಖಾಮುಖದಿಂದಲೇ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಒಂದು ಬ್ರೆಡ್ ಹಾಕ್ಲಿ, ಬಿಸ್ಕೆಟ್ ಹಾಕ್ಲಿ, ಏನ ನಾಯಿಗಳಿಗೆ ಗೋಶಾಲೆ ಮಾದರಿಯಲ್ಲಿ ನಾಯಿ ಶಾಲೆನ ತೆರೆದು ಅವನ ಊರಿನ ಹೊರಗಡೆ ನೀವು ಸಂತಾನಹರಣ ಮಾಡಿ ಅವನಿರ್ತಕ್ಕಂಥ ಕೆಲಸನ ಆಗಬೇಕು. ಈಗ ನೋಡಿ, ಈಗ ಮೊನ್ನೆ ಅಯ್ಯನ ಬಾವಿಯಲ್ಲಿ ಇತ್ತೀಚೆಗೆ ನಡೆದಂಥ ಘಟನೆ. ಒಬ್ಬ ಮೂಗ ತಂದೆ ರೈತ, ಅವನಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ. ಮನೆಗಂಡು ನಾವು ಲಾಸ್ಟ್ ಮೀಟಿಂಗಲ್ಲೇ ನಾವು ತೀರ್ಮಾನ ತಗೊಂಡು ಒಂದು ಸಂತಾನಹರಣ ಏನು ಚಿಕಿತ್ಸೆ ಮಾಡಬೇಕು ಅನ್ನೋದನ್ನ ನಾವು ಟೆಂಡರ್ ಕರೆದು ಈಗಾಗಲೇ ಲಾಸ್ಟ್ ಒಂದು ತಿಂಗಳ ಹಿಂದೆ 557 ನಾಯಿಗಳಿಗೆ ನಾವು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿ ಅದನ್ನು ಥರ್ಡ್ ಪಾರ್ಟಿ ಆದಂಥ ನಮ್ಮ ಪಶುಸಂಗೋಪನಾ ಇಲಾಖೆಯಿಂದ ದೃಢೀಕರಣ ಪಡೆದುಕೊಂಡು ನಿಲ್ಲಿಸಿದ್ದೀವಿ. ಮತ್ತು 557 ನಾಯಿ ಅಲ್ಲ, ಇನ್ನೂ ಜಾಸ್ತಿ ನಾಯಿಗಳಿದೆ ನಮ್ಮ ನಗರಸಭೆ ವ್ಯಾಪ್ತಿದೆ. ಹಾಗಾಗಿ ಆ ನಗರಸಭೆ ವ್ಯಾಪ್ತಿಲಿ ಬರೀ 557 ನಾಯಿಗಳನ್ನ ನಾವು ಸಂತಾನಹರಣ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಉಳಿದ ಎಲ್ಲ ನಾಯಿಗಳಿಗೂ ಮಾಡಬೇಕು ಅಂತ ಒಂದು ದೃಷ್ಟಿಯಿಂದ ಮತ್ತೆ ರೀಟೆಂಡ್ರು ಮಾಡಿದ್ದೀವಿ. ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮೋಸ್ಟ್ಲಿ ಇನ್ನೊಂದು ನಾಳೆಗಾಗ್ತೀವಿ ಇಲ್ಲಾಂದರೆ ನೆಕ್ಸ್ಟ್ ವೀಕಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಾಯಿಗಳನ್ನ ಹಿಡಿದು ಮತ್ತೆ ಸಂತಾನಹರಣ ಚಿಕಿತ್ಸೆ ಮಾಡೋ ಅಂಥದ್ದನ್ನು ಮಾಡ್ತಾ ಇದ್ದಾರೆ. ಏನು ಸಂತಾನಹರಣ ನಾವು ಚಿಕಿತ್ಸೆ ಮಾಡ್ತೀವಿ, ಆ ನಾಯಿಗಳಿಗೆ ಕಡ್ಡಾಯವಾಗಿ ಲಸಿಕೆನೂ ಸಮೇತ ಹಾಕಿಸ್ತೀವಿ. ಆ್ಯಂಟಿರಾಬಿಸ್ ಲಸಿಕೆ ಅಂತ ಇದೆ, ಆ್ಯಂಟಿರಾಬಿಸ್ ಲಸಿಕೆನೂ ಸಹ ಹಾಕ್ತಾ ಇದ್ದೀವಿ. ಆಯಿತು, ಏನಾಗುತ್ತೆ, ನಾಯಿಗಳು ಬೀದಿ ನಾಯಿಗಳು ಹೆಂಗೆ ರೂಢಿ ಆಗ್ತದೆ ಅಂದರೆ, ಯಾರೋ ಒಂದ್ಸಲಿ ಫೀಡ್ ಮಾಡಿದ್ರೆ, ಯಾರೋ ಒಂದ್ಸಲಿ ಮನೆಗೆ ಊಟ ಹಾಕಿದ್ರೆ, ಇಲ್ಲ ವೇಸ್ಟ್ ಊಟ ತಗೊಂಡ್ಬಂದು ಹೊರಗಡೆ ಹಾಕಿದ್ರೆ ಆ ವೇಸ್ಟ್ ಊಟನ ತಿಂದ್ಬಿಟ್ಟು ಆ ಮನೆ ಹತ್ರ ರೂಢಿ ಆಗ್ತದೆ. ನಾವು ನಗರಸಭೆಯಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಹೊರಗಡೆ ನೀರು ಸಾರ್ವಜನಿಕರು ನಾಯಿಗಳಿಗೆ ಏನು ಊಟ ಹಾಕ್ತಿದೆ ಹಾಕ್ಬೇಡಿ ಅಂತಂದರೆ ಅದನ್ನು ಎಲ್ಲ ಕಡೆಯೂ ಹಾಕ್ಬೇಡಿ. ಒಂದು ಸ್ಥಳ ನಿಗದಿ ಪಡ್ತೀವಿ, ಅಲ್ಲಿ ಮಾತ್ರ ಹಾಕಿ ಅನ್ನೋ ಒಂದು ಭಾವನೆನ ನಾವು ಈಗಾಗಲೇ ಕ್ರಮ ತಗೋತಾ ಇದ್ದೀವಿ. ಅದಕ್ಕೆ ನೋಟಿಫಿಕೇಶನ್ ಸಹ ಇನ್ನೊಂದು ಕೆಲವು ದಿನ. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಹೋರಾಟಗಾರರು ಆನಂದ್ ರವರು, ಶಾಲಾ ಮಕ್ಕಳಿಗೆ ಓಡಾಡಲು ಭಯದ ವಾತಾವರಣ ಉಂಟಾಗಿದ್ದು, ನಗರಸಭೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.